ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನಿವತ್ತು ಸ್ಕೂಲ್ ಯೂನಿಫಾರಮ್ ಅಂದರೆ 8th ಸ್ಟ್ಯಾಂಡರ್ಡ್ ಮಗುಗೆ ನಾನೊಂದು ಡ್ರೆಸ್ ಹೊಲಿತಾ ಇದ್ದೀನಿ, ಅಂದರೆ ಚೂಡಿ ಹೊಲಿತಾ ಇದ್ದೀನಿ. ಕಾಲರ್ ನೆಕ್ ಯೂನಿಫಾರಮ್ಮು. ಇದು ಆಫ್ ಕಾಲರು, ಫುಲ್ ಕಾಲರ್ ಅಲ್ಲ. ಇದು ಗೌರ್ಮೆಂಟ್ ಸ್ಕೂಲಿನ ಆಫ್ ಕಾಲರ್ ಡ್ರೆಸ್ಸು. ಯಾರಿಗಾದರೂ ಈ ಡ್ರೆಸ್ ಹೊಲಿಯೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಫಸ್ಟ್ ಈ ರೀತಿ ಒಂದು ಚೌಕಾಕಾರದ ಪೀಸನ್ನು ಕಟ್ ಮಾಡಿಕೊಂಡು, ನೀವು ಕಟ್ ಮಾಡಿರುವಂತಹ ಯೂನಿಫಾರಮನ್ನು ಆ ಬಟ್ಟೆ ಮೇಲೆ ಇಟ್ಬಿಟ್ಟು ನೀಟಾಗಿ ಈ ರೀತಿ ಮಾಡಿಕೊಂಡು ಗುಂಡ್ಪಿನ್ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ನೀವು ಈ ರೀತಿ ಜೋಡಿಸ್ಕೊಂಡು ಹೊಲ್ಕೊಬೋದು. ನಿಧಾನವಾಗಿ 1/4 ಇಂಚು ಬಿಟ್ಬಿಟ್ಟು ಚೌಕಾಕಾರದಲ್ಲಿ ಹೊಲ್ಕೊಬೇಕು. ನಾವು ಯಾವ ರೀತಿ ಕಟ್ ಮಾಡಿದ್ವೋ ಅದೇ ರೀತಿಯೇ ಈ ರೀತಿ ಸೂಜಿ ಕುಕ್ಕಿಸ್ಕೊಂಡೇ ನಾವು ಮಿಷನ್ನ ತಿರ್ಸ್ಬೇಕು, ಇಲ್ಲ ಅಂತಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ನಾವು ಉಕ್ಸಾಕೋ ಈ ಕಡೆಯಿಂದನೂ 3 ಇಂಚಲ್ಲಿ ನಾವು ಶೇಪ್ ತಗೊಂಡಿದ್ವಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡಬೇಕು. ಕಟ್ಟಿಂಗ್ ವಿಡಿಯೋ ಸಹಿತ ಹಾಕಿದ್ದೀನಿ, ಸ್ಟಿಚಿಂಗ್ ವಿಡಿಯೋ ಸಹಿತ ಈಗ ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರಂಟ್ ಪೀಸನ್ನು ಈ ರೀತಿ ಹೊಲ್ಕೊಂಡಾದ್ಮೇಲೆ ಯಾವ ರೀತಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರೋ ಅದೇ ರೀತಿಯೇ ನಿಧಾನವಾಗಿ ಈ ರೀತಿ ಕಟ್ಟಿಂಗ್ ಮಾಡಿ ನೋಡಿ. ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡೋದು. ಇದು ಬಟ್ಟೆ ಜಾಸ್ತಿ ಇದ್ದರೆ ಈ ರೀತಿ ಸ್ಟಿಚ್ ಮಾಡಿ, ಬಟ್ಟೆ ತುಂಬ ಕಡಿಮೆ ಇದ್ದರೆ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನು ತೊಗೊಂಡ್ಬಿಟ್ಟು ಕುತ್ತಿಗೆಗೆ ಕೊಡ್ಬೋದು, ಇಲ್ಲ ಅಂದರೆ ಈ ರೀತಿ ನಾನೀಗ ತೋರಿಸಿದ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಬೋದು. ಈಗ ಡ್ರೆಸ್ಸಿನ ಅಡಿ ಭಾಗದಲ್ಲಿ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ವಲ್ಲ ಅದಿದೆ ನೋಡಿ. ಈ ರೀತಿ ಮೂಲೆಯಲ್ಲಿ ನೀವು ಕಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈಗ ಉಲ್ಟಾ ಫೋಲ್ಡ್ ಮಾಡಬೇಕು ನೋಡಿ. ಇಲ್ಲಿದೆ ಬ್ಯಾಕಲ್ಲಿ ಈ ಬಟ್ಟೆನ ಸ್ವಲ್ಪ, ಅಂದರೆ ಜಾಸ್ತಿ ಬೇಡ ಅಂದ್ಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊಂಡು, ಇದೊಂಥರ ಲೈನಿಂಗ್ ಥರನೇ ಇರುತ್ತೆ. ಬಟ್ಟೆ ತುಂಬ ತೆಳು ಇದ್ದರೆ ಇಷ್ಟಾಗಲ ಪೀಸ್ ಕೊಡೋದ್ರಿಂದ ಒಂದು ಲೈನಿಂಗ್ ಥರ ಕೆಲಸ ಮಾಡುತ್ತೆ ಡ್ರೆಸ್ಸಿಗೆ. ಈಗ ಉಲ್ಟಾ ಮಾಡಿಕೊಂಡು ನಾವು ಮಡಚಿ ಹೊಲ್ಕೊಂಡು ಬಿಟ್ಟರೆ ಫ್ರಂಟ್ ಪಾರ್ಟಲ್ಲಿ ರೆಡಿಯಾಗೇ ಹೋಯಿತು ನೋಡಿ. ಈ ರೀತಿ ಉಲ್ಟಾ ಫೋಲ್ಡ್ ಮಾಡುವಾಗ ಏನಾದರೂ ಕಟ್ಸು ಸ್ವಲ್ಪ ನೀವು ಕಡಿಮೆ ಹಾಕ್ಕೊಂಡಿದ್ರೆ ನೀಟಾಗಿ ಕಟ್ಸ್ ಹಾಕ್ಕೊಂಡು ಉಲ್ಟಾ ಮಾಡಿ, ಆಗ ನೀಟಾಗಿ ತಿರುಗತ್ತೆ, ಅಂದರೆ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ. ಉಲ್ಟಾ ಫೋಲ್ಡ್ ಮಾಡಿಕೊಂಡು ನೀವು ಈ ರೀತಿ ಹೊಲ್ಕೋಬೇಕು. ಈಗ ನಾನು ಒಂದೇ ಸಿಂಗಲ್ ಸ್ಟಿಚ್ ಹಾಕಿದ್ದೆ, ಇನ್ನೊಂದು ಸ್ಟಿಚ್ ಹಾಕೋಣ ಅಂತ. ಯಾಕಂದರೆ ಮಕ್ಕಳು ಯೂನಿಫಾರ್ಮ್ ಆಗಿರೋದ್ರಿಂದ ಬ್ರಷ್ ಎಲ್ಲ ಮಾಡಿದ್ರೆ ಬಿಚ್ಚಿ ಹೋಗಬಾರ್ದು ದಾರ ಅಂದ್ಬಿಟ್ಟು ಡಬಲ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಯಾಕಂದರೆ ಈಗ ಫ್ರಂಟ್ ಪಾರ್ಟೇ ಆಗಿರೋದ್ರಿಂದ ಯೂನಿಫಾರ್ಮ್ ಫಿನಿಶಿಂಗ್ ಎಲ್ಲ ನೀಟಾಗಿರಬೇಕು. ಒಂದು 2-3 ತಿಂಗಳು ಯೂಸ್ ಮಾಡ್ತಿರೋ ಹಂಗೆ ಹೊಲಿಗೆ ಬಿಟ್ಟು ಹೋಗ್ಬಾರ್ದಲ್ವ, ಡಬಲ್ ಸ್ಟಿಚ್ಚು ಕೊಟ್ಟೆ ನಾನು. ಇವಾಗ ಬಂದುಬಿಟ್ಟು ನಾವು ಉಲ್ಟಾ ಫೋಲ್ಡ್ ಮಾಡಿ ಅದ್ರ ಮೇಲೇ ಸ್ಟಿಚ್ ಹಾಕಬೇಕು. ಅದಕ್ಕೂ ಮೊದಲು ನಾವು ಬ್ಯಾಕಲ್ಲಿ ಕೊಟ್ಟಿದ್ವಲ್ಲ ಆ ಪೀಸನ್ನು ಮಡಚಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು, ಇಲ್ಲಾಂದರೆ ದಾರದ ಎಳೆ ಬಿಚ್ಕೊಬಿಡುತ್ತೆ. ಈ ರೀತಿ 1/4 ಇಂಚಲ್ಲಿ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ನೀವು ಕೊಟ್ಟಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ತುಂಬ ಈಸಿಯಾಗಿ ಯೂನಿಫಾರಮನ್ನು ಹೊಲಿಬೋದು. ನಮ್ಮೂರಲ್ಲೇ ಯೂನಿಫಾರ್ಮ್ ಹೊಲಿಯೋದಕ್ಕೆ 500 ರೂಪೀಸ್ ತಗೊಳ್ತಾರೆ. ಇದೇ ಡ್ರೆಸ್ ಹೊಲಿಯೋದಕ್ಕೆ ತುಂಬ ಈಸಿಯಾಗಿ ಹೊಲಿಬೋದು. ನಾವು ಇದರ ಪ್ಯಾಂಟನ್ನು ಸ್ಟಿಚ್ ಮಾಡಿದ್ದೀನಿ, ಅದ್ರ ವಿಡಿಯೋ ಏನು ಹಾಕಿಲ್ಲ, ಈ ಡ್ರೆಸ್ಸಿನ ವಿಡಿಯೋ ಹಾಕಿದ್ದೀನಿ. ಪ್ಯಾಂಟಿಗೆ ಜೇಬ್ ಕೊಡೋದು ಎಲ್ಲ ಸಹಿತಕ್ಕೆ ಇದರ ಜೊತೆ ಪ್ಯಾಂಟಿಗೆ ನಾವು ಜೇಬ್ ಇಟ್ಟು ಹೊಲಿದಿದ್ದೀವಿ. ಈಗ ನೋಡಿ, ಸ್ವಲ್ಪ ಹಿಂದ್ಗಡೆ ಬಟ್ಟೆನ, ಅಂದರೆ ಒಳಗಡೆ ಇರೋ ಬಟ್ಟೆನ ಸ್ವಲ್ಪ ಎಳ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಫ್ರಂಟ್ ಪಾರ್ಟಲ್ಲಿ ಮತ್ತು ಕಾಲರಲ್ಲಿ ಮುಖ್ಯವಾಗಿ ಯೂನಿಫಾರ್ಮ್ ಹೊಲಿಬೇಕಾದ್ರೆ ಏನು ನೀವು ಪಾಲಿಸ್ಬೇಕು ಅಂದರೆ ಕಾಲರು ಮತ್ತು ಫ್ರಂಟ್ ಪಾರ್ಟಿಗೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಇದು ನೀಟಾಗಿ ಸುಕ್ಕಿಲ್ದಿರೋ ಹಾಗೆ ನೀಟಾಗಿ ಬಂದಾಗ ಯೂನಿಫಾರ್ಮ್ ಕರೆಕ್ಟಾಗಿ ಬರುತ್ತೆ. ಅದು ಬಿಟ್ಟರೆ ಡ್ರೆಸ್ಸು ಕಟ್ಟು ಹೊಲಿಯುವಾಗ ನೀಟಾಗಿ ಬರಬೇಕು, ಸುಕ್ ಬರಬಾರ್ದು. ನೀವು ಎಷ್ಟೇ ನೀಟಾಗಿ ಕಟ್ ಮಾಡಿದ್ರೂ ಸ್ಟಿಚಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ನಾವು ಫ್ರಂಟ್ ಪಾರ್ಟಲ್ಲಿ ಉಲ್ಟಾ ಫೋಲ್ಡ್ ಮಾಡಿದ್ವಲ್ಲ ಅಲ್ಲಿ ನಾವು ಈ ರೀತಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ಯೂನಿಫಾರ್ಮ್ ಡ್ರೆಸ್ ಹೊಲಿಯೋಕ್ಕೆ ಬಂದರೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಯೂನಿಫಾರ್ಮ್ ಡ್ರೆಸ್ಸು ಕಟ್ಟಿಂಗು ಯಾವ ರೀತಿ ಮಾಡಬೇಕು ಅನ್ನೋದು ನಾನು 2-3 ವಿಡಿಯೋ ಹಾಕಿದ್ದೀನಿ, ನೀವು ಸರ್ಚ್ ಮಾಡ್ಬೋದು. ಹಾಗೆಯೇ ನೀವು ಯೂನಿಫಾರ್ಮ್ ಕಟ್ ಮಾಡುವಾಗ ಏನೆಲ್ಲ ತಪ್ಪು ಮಾಡ್ತೀರ ಅನ್ನೋದು ಸಹಿತ ಹಾಕಿದ್ದೀನಿ. ಅದರ ವಿಡಿಯೋ ಫೋಟೋ ಸಮೇತ ಲಾಸ್ಟಲ್ಲಿ ಹಾಕ್ತೀನಿ, ನೋಡಿಕೊಂಡು ತೊಗೋಬೋದು ನೀವು. ಅಂದರೆ ಕಾಲರ್ ನೆಕ್ ಡ್ರೆಸ್ ಕಟ್ ಮಾಡುವಾಗ ಏನೆಲ್ಲ ತಪ್ಪು ಮಾಡ್ತಾರೆ ಅಂತೇಳ್ಬಿಟ್ಟು. ಈಗ ನೋಡಿ, ನಾವು ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು. ಶೋಲ್ಡರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ನೀವು ಓವರ್ಲಾಕ್ ಸಹಿತ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಾಗೆಯೇ ಕೂಳೆ ಮೇಲೆ ಹೊಲಿಗೆ ಹಾಕ್ಬೋದು. ನೋಡಿ, ಇಲ್ಲೂ ಸಹಿತ ಡಬಲ್ ಸ್ಟಿಚ್ ಹಾಕೋಬೇಕಾಗತ್ತೆ ಶೋಲ್ಡರ್ ಜಾಯಿಂಟ್ ಮಾಡೋದ್ರಲ್ಲಿ.
ಫ್ರೆಂಡ್ಸ್, ನಿಮ್ಮೂರಲ್ಲೆಲ್ಲ ಯೂನಿಫಾರ್ಮ್ ಡ್ರೆಸ್ ಹೊಲಿಯೋದಕ್ಕೆ ಎಷ್ಟು ತಗೊಳ್ತಾರೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮೂರಲ್ಲಿ 500 ತಗೊಳ್ತಾರೆ. ನಾನು ಸಹಿತ ಅಷ್ಟೊಂದು ತಗೊಳ್ಳಲ್ಲ, ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಒಂದು 50 ರೂಪಾಯಿ ಕಡಿಮೆ ತಗೊಳ್ತೀನಿ. ಓವರ್ಲಾಕ್ ಎಲ್ಲದು ಮಾಡಿ ಕೊಡ್ತೀನಿ. ಯೂನಿಫಾರ್ಮ್ ಆಗಿರೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡ್ತೀನಿ. ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಕಾಲರ್ ಹೇಗೆ ಹೊಲಿಯೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳ್ಕೊಟ್ಟಿನಿ ನೋಡಿ. ಈಗ ಶೋಲ್ಡರ್ ಜಾಯಿಂಟ್ ಮಾಡಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸಹಿತ ಕರೆಕ್ಟ್ ಆಯಿತು. ಈ ರೀತಿ ಆದಮೇಲೆ ನಾವೀಗ ಸ್ಲೀವ್ ಕೊಡಬೇಕು. ಇಲ್ಲಿ ಈ ಬಟ್ಟೆಯಲ್ಲಿ ಸ್ವಲ್ಪ ಸ್ಲೀವ್ ತುಂಬಾ ಕಡಿಮೆ ಬಂದಿತ್ತು, ಹಾಗಾಗಿ ನಾನು ಸ್ವಲ್ಪ ಜಾಯಿಂಟ್ ಕೊಟ್ಟೆ. ಜಾಯಿಂಟ್ ಎಲ್ಲ ಕೊಟ್ಕೊಂಡು ಸ್ಲೀವ್ ಶೇಪನ್ನು ಕಟ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸ್ಲೀವ್ ಉದ್ದ ಬಂದುಬಿಟ್ಟು ಅವರು 14 ಇಂಚ್ ಹೇಳಿದರು. 3/4 ಸೈಜಿಗೆ ನಾನೀಗ ಅಷ್ಟು ಇಟ್ಕೊಂಡು ಒಂದ್ಸತಿ ನೀವು ಇಷ್ಟು ರೆಡಿ ಮಾಡಿಕೊಂಡು ಸ್ಲೀವ್ ಕಟ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಸ್ಲೀವು ಕಟ್ಟಿಂಗ್ ಮಾಡೋದಕ್ಕೆ ಡ್ರೆಸ್ ರೆಡಿ ಆಗಿತ್ತು ಅಂದರೆ ನಾವು ಈ ರೀತಿ ಇಟ್ಕೊಂಡು ನೋಡಿ ಎಷ್ಟು ಕಂಕ್ಳು ಅಗಲ ಬೇಕು ಅನ್ನೋದನ್ನು ನಾವು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಸ್ಲೀವಿನ ಉದ್ದ ಬಂದುಬಿಟ್ಟು 14 ಇಂಚ್ ಹೇಳಿದರು. ನಾನು 15 ಇಂಚ್ ಇಟ್ಕೊಂಡು 1 ಇಂಚ್ ಉದ್ದ ಇಟ್ಕೊಂಡು ಕಟ್ ಮಾಡಿದೆ. ಸ್ಲೀವಿಗೆ ನಾನು ಪ್ಯಾಂಟ್ ಪೀಸಿನ ಪೈಪಿಂಗ್ ಕೊಡ್ತೀನಿ. ಅದು ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವಿಗೆ ಕಾಲರಿಗೆ ಪ್ಯಾಂಟ್ ಪೀಸ್ ಕೊಡ್ತೀನಿ, ಮತ್ತೆಲ್ಲ ಅದೇ ಅವರು ಕೊಟ್ಟಿರೋ ಶರ್ಟ್ ಪೀಸಲ್ಲೇ ಸ್ಟಿಚ್ ಮಾಡ್ತೀನಿ ನೋಡಿ. ಇವಾಗ ಸ್ಲೀವ್ ಹೊಲಿಯೋದಕ್ಕೆ, ಸ್ಲೀವ್ಗೆ ಪೈಪಿಂಗ್ ಕೊಡೋದಕ್ಕೆ ನಾನು 1.5 ಇಂಚ್ ಅಗಲದ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವಿಗೆ ಪೈಪಿಂಗ್ ಕೊಟ್ಟರೆ ಮತ್ತು ಕಾಲರಿಗೆ ಪ್ಯಾಂಟ್ ಬಟ್ಟೆನ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಸ್ಕೂಲಲ್ಲಿ ಇರುತ್ತೆ, ಒಂದೊಂದು ಸ್ಕೂಲಲ್ಲಿ ಇರಲ್ಲ. ಇಲ್ಲಿ ನಾನು ಇನ್ನೊಂದು ಸ್ಕೂಲಿಂದು ನಾನೊಂದು 10 ಜೊತೆ ಯೂನಿಫಾರ್ಮ್ ಸ್ಟಿಚ್ ಮಾಡಿದೆ. ಅಲ್ಲಿ ಆ ರೀತಿ ಪ್ಯಾಂಟಿನ ಬಟ್ಟೆನ ಕೊಡೋ ಹಾಗಿಲ್ಲ, ಡ್ರೆಸ್ಸಿಂದೇ ಬಟ್ಟೆನ ಕೊಡಬೇಕಾಗತ್ತೆ. ಯಾಕಂದರೆ ಪ್ಯಾಂಟ್ ಬಟ್ಟೆ ತುಂಬಾ ಕಡಿಮೆ ಇತ್ತು, ಅದು ಸಾಲ್ತನೂ ಇರಲಿಲ್ಲ. ಆದರೆ ಈ ಶಾಲೆಯಲ್ಲಿ ಮಾತ್ರ ಈ ಥರ ಪ್ಯಾಂಟ್ ಬಟ್ಟೆನ ಸ್ಲೀವ್ಗೆ ಮತ್ತು ಕಾಲರ್ಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ಮಕ್ಕಳಿಗೆಲ್ಲ ನಾನು ಆ ರೀತಿಯೇ ಸ್ಟಿಚ್ ಮಾಡಿಕೊಟ್ಟೆ. ಹಾಗೆ ನಾವು ಸ್ಕೂಲ್ ಯೂನಿಫಾರ್ಮ್ ಸಹಿತ ಸ್ಟಿಚ್ ಮಾಡಿದ್ವಿ, ಅದರ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡೋಣ, ರಿಕ್ವೆಸ್ಟೆಡ್ ಯಾರಾದರೂ ಕೇಳಿದ್ರೆ ಹಾಕ್ತೀವಿ ಸ್ಕೂಲ್ ಯೂನಿಫಾರ್ಮಿಂದು. ಫ್ರೆಂಡ್ಸ್, ನಾನು ಮೊನ್ನೆ ಯೂನಿಫಾರ್ಮ್ ಕೋಟ್ ಕಟ್ಟಿಂಗ್ ಆಗಿರ್ಬೋದು, ಪ್ಯಾಂಟ್ ಕಟ್ಟಿಂಗ್ ಆಗಿರ್ಬೋದು, ಡ್ರೆಸ್ ಕಟ್ಟಿಂಗ್ ಆಗಿರ್ಬೋದು ಹಾಕಿದ್ದೀನಿ. ಆದರೆ ಅಷ್ಟು ಇಂಟ್ರೆಸ್ಟಿಂದ ಯಾರೂ ನೋಡಿಲ್ಲ. ಹಾಗಾಗಿ ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಈಗ ನಾನು ಸ್ಟಿಚ್ ಮಾಡ್ತಿರೋ ಈ ಯೂನಿಫಾರ್ಮ್ ವಿಡಿಯೋ ಎಷ್ಟು ಸಲ ಎದ್ದುಬಿಟ್ಟು ಎಷ್ಟು ಸಲ ಸೆಟ್ ಮಾಡಿ ಎಷ್ಟು ಸಲ ಕೂತೆ ಅಂತೇಳಿ ವಿಡಿಯೋ ಮಾಡೋ ನಮಗೆ ಗೊತ್ತಿರುತ್ತೆ ನೋಡಿ. ಇಷ್ಟಾದಮೇಲೆ ಸ್ಲೀವ್ನ ನೀವು ಸ್ಲೀವ್ ಜಾಯಿಂಟ್ ಮಾಡ್ಕೊಬೇಕು. ಸ್ಲೀವ್ಗೆ ನೀವು ಫಸ್ಟಿಗೆ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಸ್ಲೀವ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಯಾಕಂದರೆ 3/4 ಸೈಜೇ ಯೂನಿಫಾರ್ಮಿಗೆ ಹೊಲಿಸೋದ್ರಿಂದ ನೀವು ಆಮೇಲೆ ಪ್ಯಾಚನ್ನು ಕೊಡೋದಕ್ಕೆ ಹೋಗ್ಬೇಡಿ. ಫಸ್ಟಿಗೆ ಬಟ್ಟೆ ಕಮ್ಮಿ ಆದರೆ ನೀವು ಪ್ಯಾಚೆಲ್ಲ ಕೊಟ್ಕೊಂಡು ಸ್ಲೀವ್ ಶೇಪನ್ನು ತಕ್ಕೊಂಡ್ರೆ ತುಂಬ ಈಸಿಯಾಗಿ ಹೊಲಿಬೋದು. ಹಾಗೆಯೇ ಫ್ರೆಂಡ್ಸ್, ನಾವು ನೋಡಿ, ನಾನು ಹೇಳ್ತಾ ಇದ್ದೆ ಮೊನ್ನೆಯಿಂದ ನಾನು ತುಂಬ ಎಲ್ಲರಿಗೂ ಯೂಸ್ ಆಗಲಿ, ಯೂನಿಫಾರ್ಮ್ ಯಾರಿಗೇ ಬಂದರೂ ಸಹಿತ ಅವರು ವಾಪಸ್ ಕಳಿಸ್ಬಾರ್ದು ನಮಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟೇ ನನಗೆ ಬಟ್ಟೆ ಹೊಲಿಯೋದಕ್ಕಿದ್ರೂ ಸಹಿತ ಯೂನಿಫಾರ್ಮ್ ವಿಡಿಯೋನ ಮಾಡಿ ಹಾಕ್ತೆ. ಯಾಕಂದರೆ ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ಕೋಟ್ ಕಟ್ಟಿಂಗ್ ಹೇಳ್ಕೊಡಿ, ಯೂನಿಫಾರ್ಮ್ ಕಟ್ಟಿಂಗ್ ಹೇಳ್ಕೊಡಿ ಅಂತ. ಆದರೆ ನೋಡಿರೋ ಜನ ಮಾತ್ರ ತುಂಬಾ ಕಡಿಮೆ. ಆದರೆ ಒಬ್ಬರು ಇಬ್ಬರಿಗೋಸ್ಕರ ಅವರು ಕೇಳಿರೋ ವಿಡಿಯೋ ಮಾಡೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ಹಾಕಿದ್ದನ್ನು ನೋಡಿದ್ರೆ ಒಂದು ಲೈಕ್ ಮಾಡಿದ್ರೆ ನಮಗೂ ಸಹಿತ ಖುಷಿ ಆಗುತ್ತೆ. ಹಾಗೆಯೇ ಸ್ಲೀವ್ ಜಾಯಿಂಟ್ ಆದಮೇಲೆ ಓವರ್ಲಾಕ್ ಮಾಡ್ಕೊಂಡ್ಬಂದೆ. ಓವರ್ಲಾಕ್ ಮಾಡೋದ್ರಿಂದ ಯೂನಿಫಾರ್ಮ್ ಅನ್ನೋದು ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ನಾನು ಕಾಲರ್ ಈ ರೀತಿ ಮಡಿಸ್ಕೊಂಡು ಆಫ್ ಕಾಲರ್ ಆಗಿರೋದ್ರಿಂದ ಈ ರೀತಿ ನೋಡಿ, ಈ ಶೋಲ್ಡರಿಂದ ಮತ್ತು ಕುತ್ತಿಗೆ ಹತ್ರ ಈ ರೀತಿ ಮಡಿಸ್ಕೊಂಡು 6 ಇಂಚ್ ಬಂದಂದರೆ 12 ಇಂಚ್ ಬರುತ್ತೆ. 6 ಇಂಚ್ ಸಾಕು ಆಫ್ ಕಾಲರು. ಅದೇ ನೀವು ಫುಲ್ ಆದರೆ ಫುಲ್ಲು ಕಾಲರನ್ನು ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. ನಾನೀಗ ಆಫ್ ಕಾಲರ್ ಹೊಲಿಯೋದ್ರಿಂದ ಅರ್ಧ ಅಷ್ಟೇ ಮಡ್ಚಿಕೊಂಡು ಶೋಲ್ಡರಿಂದ ನಾನು ಕಾಲರ್ ರೆಡಿ ಮಾಡ್ಕೊಳ್ತೀನಿ. 1.5 ಇಂಚ್ ಅಗಲ ಮತ್ತು 6 ಇಂಚು ಉದ್ದ. 6 ಇಂಚ್ ಉದ್ದ ಅಂದರೆ 12 ಇಂಚ್ ಬರುತ್ತೆ. ಕುತ್ತಿಗೆ ಆ ಕಡೆ ಅರ್ಧ ಈ ಕಡೆ ಅರ್ಧ 6 ಇಂಚು ನೋಡಿ. ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಂಡು ಸ್ವಲ್ಪ ಕರು ಕೊಟ್ಕೋಬೇಕು. ಈ ರೀತಿ ಕರು ಕೊಟ್ಕೊಂಡಾಗ ಕಾಲರ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ತುಂಬ ಈಸಿ. ಅದು ಬ್ಲೌಸ್ ಹೊಲಿಯೋದಕ್ಕಿಂತಲೂ ನಿಮಗೆ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಬಂದರೂ ಸಹಿತ ನೀವು ಕಮೆಂಟ್ ಮಾಡಿ. ಹಾಗೆ ನನ್ನ ಹಿಂದಿನ ವಿಡಿಯೋಗಳಲ್ಲೂ ಸಹಿತ ಯೂನಿಫಾರ್ಮ್ ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಏನಂತಂದರೆ ಇನ್ನೂ ಈಸಿ ಆಗಲಿ ಅಂತೇಳ್ಬಿಟ್ಟು ಇನ್ನೂ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಕಾಲರ್ಗೆ ಶೇಪು ತಕ್ಕೊಂಡಾಯಿತು. ಈಗ ನಾವು ಈ ರೀತಿ ಒಂದು ಅಗ್ಲ ಬಟ್ಟೆಯಲ್ಲಿ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಇಟ್ಕೋಬೇಕು. ಆಗ ತುಂಬ ಈಸಿ ಆಗುತ್ತೆ ನೋಡಿ. ಈ ರೀತಿ ಮಡ್ಚ್ಕೊಂಡ್ರೆ ನೀವು ಕರೆಕ್ಟಾಗಿ. ಈಗ ನಾವು ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಮಾಡ್ಕೊಬೇಕು. ಐರನ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡೋದು ಬೇಡ. ಐರನ್ನು ಈ ಯೂನಿಫಾರ್ಮ್ ಬಟ್ಟೆಗೆ ಕೂರುತ್ತೋ ಇಲ್ಲೋ ಅಂದ್ಬಿಟ್ಟು ನಾನು ಮಾಡೋದಕ್ಕೆ ಹೋಗಿಲ್ಲ. ಈ ಸ್ಟಿಚಿಂಗೇ ಈಸಿಯಾಗಿ ಮಾಡ್ಕೊಬೋದು ನೋಡಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಕಾಲರ್ ಕ್ಯಾನ್ವಾಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ತುಂಬಾ ಈಸಿಯಲ್ಲಿ ಮುಗ್ದೋಗ್ಬಿಡ್ತು. ಏನಿಲ್ಲ ಅಂತ ಅಂದ್ರೂ ಒಂದು 10-15 ನಿಮಿಷದಲ್ಲಿ ಈ ಟಾಪನ್ನು ಹೊಲ್ದಿದ್ದೀನಿ ನಾನು.
ಮತ್ತು ಅರ್ಜೆಂಟ್ ಏನಿಲ್ಲ, ಆರಾಮಾಗೆ ಹೊಲಿದಿದ್ದೀನಿ. ವೀಡಿಯೋ ಮಾಡ್ಕೊಳ್ತಾ ಆರಾಮಾಗಿ ಹೊಲಿದಿದ್ದೀವಿ. ಆದರೆ ವೀಡಿಯೋಕ್ಕೆ ನೀವು ಲೈಕ್ ಕೊಟ್ಟು ನೋಡೋದ್ರಿಂದ, ಮತ್ತೊಬ್ಬರಿಗೆ ಈ ವಿಡಿಯೋ ಹೆಲ್ಪ್ ಆದರೆ ಶೇರ್ ಮಾಡೋದ್ರಿಂದ ನಮಗೂ ಸಹಿತ ಒಂದು ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡೋಣ ಅನಿಸುತ್ತೆ. ನನಗೂ ಸಹಿತ ತುಂಬ ಡಿಸೈನರ್ ಬ್ಲೌಸ್ ಹೊಲಿದಿರೋದು, ಯಾವುದೇ ಬ್ಲೌಸು ಏನೇ ಮಾಡಿದ್ರು ವೀಡಿಯೋ ಹಾಕಬೇಕು ಅಂತ ಅನಿಸುತ್ತೆ. ಆದರೆ ಯಾಸ್ಮಿನ್ ಹೇಳ್ತಿತ್ತಲ್ಲ, ಅಕ್ಕ ನೀವು ಇಷ್ಟು ಕಷ್ಟಪಟ್ಟು ವೀಡಿಯೋ ಹಾಕ್ತೀರಾ, ಆದರೆ ನೋಡೋ ಜನ ಕಡಿಮೆ ಅಲ್ವಾ, ಎಷ್ಟು ಜನ ಕಡಿಮೆ ನೋಡ್ತಾರೆ, ಬೇಡ ಬಿಡಿ ಇಷ್ಟೆಲ್ಲ ನೀವು ಅಂದರೆ ನಿಮ್ಮ ಕೆಲಸನ ಬಿಟ್ಬಿಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕ್ತೀರಾ, ನಿಮ್ಮ ಎಫರ್ಟ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ನಿಮಗೆ ಒಂದು ಬ್ಲೌಸ್ ಹೊಲಿಯೋ ಕೆಲಸ ಜಾಸ್ತಿನೇ ಎಫರ್ಟ್ ಹಾಕ್ತೀರಾ, ಆದರೆ ಜನ ನೋಡೋದಿಲ್ಲ, ಯಾಕೆ ಸುಮ್ಮನೆ ಅಂತೇಳಿ ಅವಳೇ ಹೇಳ್ತಾಳೆ. ಹಾಗಾಗಿ ಇಷ್ಟು ದಿವಸ ನಾನು ಯೂನಿಫಾರ್ಮ್ ವೀಡಿಯೋ ಹಾಕೋದಕ್ಕೆ ಹೋಗಿರಲಿಲ್ಲ. ಆದರೆ ಇರಲಿ, ಯೂಸ್ ಆಗೋವಂಥ ಒಬ್ಬರು ಇಬ್ಬರು ಅಂದ್ರೂ ನನ್ನ ವೀಡಿಯೋ ಹೆಲ್ಪ್ ಆದ್ರೂ ನನಗೆ ತುಂಬಾ ಖುಷಿ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದ್ರಿಂದ ಒಬ್ರಿಗೊಬ್ರಿಗೆ ಶೇರ್ ಆಗುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ, ಈ ರೀತಿ ಕಾಲರನ್ನು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ತುಂಬ ಈಸಿ ಇದೆ ಕಾಲರ್ ಸ್ಟಿಚ್ ಮಾಡೋದು ಮಾತ್ರ. ಅದರಲ್ಲಿ ಡ್ರೆಸ್, ಈ ಯೂನಿಫಾರ್ಮ್ ಡ್ರೆಸ್ ಸ್ಟಿಚಿಂಗ್ ಮಾಡೋದೇ ಈಸಿ. ನೋಡಿ, ಈ ರೀತಿ ಒಂದು ದೋಣಿ ಥರ ಬರುತ್ತೆ, ಅದ್ರ ಮೇಲೆ ಒಂದು ಈ ರೀತಿ ಚಿಕ್ಕದಾಗಿ ಮಡ್ಚ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕಾಲರ್ ಕೊಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಒಂದು ಸೈಡ್ ಅಂದರೆ ಕ್ಯಾನ್ವಾಸ್ ಇದ್ದ ಸೈಡಲ್ಲಿ ಮಡಚಿ ಫೋಲ್ಡ್ ಮಾಡಿ ಹೊಲ್ಕೊಂಡ್ವಿ. ಇನ್ನೊಂದು ಸೈಡಲ್ಲಿ ಬರೀ ಬಟ್ಟೆ ಇರೋ ಸೈಡಲ್ಲಿ ನಾವು ಅಂದರೆ ಡ್ರೆಸ್ಸಿಗೆ ಅಂದರೆ ಯೂನಿಫಾರ್ಮ್ಗೆ ಅಟ್ಯಾಚ್ ಮಾಡಬೇಕು ಕಾಲರು. ಆ ಕಡೆಯಿಂದ ಅರ್ಧ, ಈ ಕಡೆಯಿಂದ ಅರ್ಧ ಈ ರೀತಿ ಮಡ್ಚ್ಕೊಂಡು ಒಂದು ಕಟ್ಸ್ ಹಾಕೋಬಿಡಿ. ಆಗ ಕರೆಕ್ಟಾಗಿ ನಿಮಗೆ ಒಂದು ಕಾಲರ್ ರೆಡಿ ಆಗುತ್ತೆ. ಯಾಕಂದರೆ ಕಾಲರು ಹೊಲಿಬೇಕಾದ್ರೆ ಅಂದರೆ ಸುಕ್ ಬರಬಾರ್ದು. ಯಾವ ಕಾಲರ್ ಸುಕ್ ಬಂತು ಯೂನಿಫಾರ್ಮ್ ಫಿನಿಶಿಂಗ್ ಹೋಗ್ಬಿಡುತ್ತೆ. ನೋಡಿ, ಈಗ ಯೂನಿಫಾರ್ಮ್ ತಗೊಂಡು ಸೆಂಟರಲ್ಲಿ ಶೋಲ್ಡರಿನ ಕುತ್ತಿಗೆ ಇರುತ್ತಲ್ವ, ಕುತ್ತಿಗೆಯ ಸೆಂಟರಲ್ಲಿ ಈ ಕ್ಯಾನ್ವಾಸ್ ಹಾಕಿ ರೆಡಿ ಮಾಡಿರುವಂಥ ಕಾಲರನ್ನು ಕೊಡಬೇಕು. ತುಂಬಾ ಈಸಿ ಕಾಲರ್ ರೆಡಿ ಮಾಡೋದು. ತುಂಬ ಜನ ಈ ಯೂನಿಫಾರ್ಮ್ ಯಾಕೆ ತಗೊಳ್ಳಲ್ಲ ಅಂದರೆ ಕಾಲರ್ ನೆಕ್ ಅಲ್ವಾ, ನಮಗೆ ಬರೋಲ್ಲ ಅಂತೇಳಿ ತಗೊಳ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನೀವು ತಗೊಳ್ಳಿ. ಅಕಸ್ಮಾತ್ ನಿಮಗೆ ಫಸ್ಟಿಗೆ ಕಸ್ಟಮರ್ ಬಟ್ಟೆ ಹೊಲಿಯೋದಕ್ಕೆ ಹೆದರಿಕೆ ಆಗುತ್ತೆ ಅಂದರೆ ಒಂದು ಬೇರೆ ಡ್ರೆಸ್ಸಲ್ಲಿ ಟ್ರೈ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಶೋಲ್ಡರು ಮತ್ತು ಕುತ್ತಿಗೆ ಅಗಲನ ಕಡಿಮೆ ಇಡಬೇಡಿ, ಹಾರ್ಮೋಲನ್ನು ಕಡಿಮೆ ಇಡಬೇಡಿ. ಕಡಿಮೆ ಇಟ್ಟಿದ್ದೆ ಆದರೆ ನೀವು ಎಷ್ಟೇ ಹೊಲಿದ್ರೂ ಸಹಿತ ಸರಿ ಬರಲ್ಲ. ನೋಡಿ, ಕಾಲರನ್ನು ಸೆಟ್ ಮಾಡಿಕೊಂಡು ಶೋಲ್ಡರ್ ಹತ್ರ ಆ ಕಡೆಯಿಂದ ಅರ್ಧ, ಈ ಕಡೆಯಿಂದ ಅರ್ಧ ಕೊಟ್ಟರೆ ಕಾಲರ್ ಕೊಟ್ಟಾಗ, ಕುತ್ತಿಗೆ ಹತ್ರ ಕೊಟ್ಟಾಗ ಏರುಪೇರು ಬರಲ್ಲ. ನೀವು ಒಂದು ಕಡೆಯಿಂದನೇ ಕೊಡ್ತಾ ಹೋದರೆ ಏರುಪೇರು ಉದ್ದ ಗಿಡ್ಡ ಬರುವಂಥ ಸಾಧ್ಯತೆ ಇರುತ್ತೆ. ಕಾಲರನ್ನು ನೀವು ಆ ರೀತಿ ಕೊಡಬೇಡಿ. ಮಧ್ಯೆ ಎಡ್ಜಿಂಗಲ್ಲಿ ಮಾರ್ಕ್ ಅಥವಾ ಕಟ್ಸ್ ಹಾಕ್ಕೊಂಡು ಎಡ್ಜಿಂಗಿಂದ ಎಡ್ಜಿಂಗಿಗೆ ನೀವು ಈ ಥರ ಟಚ್ ಮಾಡಿ. ಏನಂದರೆ ಕಾಲರು ಕರೆಕ್ಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಒಂದು ಸೈಡಲ್ಲಿ ಉದ್ದ, ಒಂದು ಸೈಡಲ್ಲಿ ಗಿಡ್ಡ ಆಗುತ್ತೆ. ನೀವು ಫುಲ್ಲು ಕಾಲರ್ ಆದರೆ ಹೇಗೆ ಕೊಟ್ಟರು ನಡೀತೈತಿ. ಆದರೆ ಇದು ಆಫ್ ಕಾಲರ್ ಆಗಿರೋದ್ರಿಂದ ಒಂದು ಸೈಡ್ ಉದ್ದಕ್ಕೆ ಬಂದು ಇನ್ನೊಂದು ಸೈಡ್ ಗಿಡ್ಡ ಕಾಲರ್ ಬಂದರೆ ತುಂಬ ಕೆಟ್ಟದಾಗಿ ಕಾಣುತ್ತೆ. ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಕ್ಯಾನ್ವಾಸು ಕಾಲರ್ ಅಟ್ಯಾಚ್ ಮಾಡಾಯಿತು ಡ್ರೆಸ್ಸಿಗೆ. ಇವಾಗ ನಾವು ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಬಂದಿದೆಯಾ ಅಂತೇಳ್ಬಿಟ್ಟು ನೋಡ್ಕೋಬೇಕು. ಫ್ರೆಂಡ್ಸ್, ಇದು 9ನೇ ಕ್ಲಾಸಿಗೂ ಹಾಕ್ಬೋದು, 8ನೇ ಕ್ಲಾಸಿಗೂ ಹಾಕ್ಬೋದು ಈ ಅಳತೆ. ನೋಡ್ಕೊಳ್ಳಿ, ಯಾರೆಲ್ಲ ಎಷ್ಟೆಷ್ಟು ಯೂನಿಫಾರ್ಮು ಡ್ರೆಸ್ಸು ಹೊಲಿತಿದ್ದೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆಯೇ ನಾನು ನೋಡಿ, ಕಾಲರ್ ಕರೆಕ್ಟಾಗಿ ಬಂತು. 1.5 ಇಂಚ್ ಅಗಲ ತಗೊಳ್ಳಿ, ಕಾಲರು ಚೆನ್ನಾಗೇ ಬರುತ್ತೆ. ತುಂಬ ಚಿಕ್ಕದಾಗಿ ಮಾಡಬೇಡಿ. 6 ಇಂಚ್ ಮಿನಿಮಮ್ ಅಂದರೆ ಒಂದು 10th ಸ್ಟ್ಯಾಂಡರ್ಡ್ವರೆಗೂ ಸಹಿತ 6 ಇಂಚ್ ಕಾಲರ್ ಸರಿ ಆಗುತ್ತೆ. ಅಂದರೆ ಫುಲ್ ರೌಂಡ್ ಬಂದುಬಿಟ್ಟು 12 ಇಂಚ್ ಆಗುತ್ತೆ. ಆಫ್ ಬಂದುಬಿಟ್ಟು ಅಂದರೆ ಶೋಲ್ಡರಿಂದ ನಾವು ಕುತ್ತಿಗೆ ಹತ್ರ ಅಳತೆ ಮಾಡ್ಕೊಂಡ್ವಲ್ಲ, ಅಲ್ಲಿಗೆ ಆಫ್ ಬಂದುಬಿಟ್ಟು 6 ಆಗುತ್ತೆ. ಈಗ ನೋಡಿ, ರೆಡಿ ಆಯಿತು. ಇದು ಹುಕ್ಸ್ ಪಟ್ಟಿಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಈ ಬಟ್ಟೆಯಲ್ಲಿ. ಅಂದರೆ 2 ಹುಕ್ಸು ಬರುತ್ತೆ. ತುಂಬಾ ಅಂದರೆ ಇದಕ್ಕೆ ನಾವು ಹುಕ್ಸು ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಮಕ್ಕಳು ಹುಕ್ಸ್ ಬೇಕು ಫ್ರಂಟಲ್ಲಿ ಅಂತೇಳಿ ಇಡ್ಸ್ಕೊಳ್ತಾರೆ. ಶಾಲೆಯಲ್ಲಿ ಹೇಳಿರ್ತಾರಲ್ವ, ಪಾಪ ಅವ್ರೇನು ಮಾಡ್ತಾರೆ, ಇಡ್ಸ್ಕೊಳ್ತಾರೆ. ಆದರೆ ಫ್ರಂಟ್ ಹುಕ್ಸ್ ಅವಶ್ಯಕತೆ ಇಲ್ಲ. ಅದು ಮಂಡೆ ಹೋಗೋ ಥರನೇ ನಾನು ಸ್ಟಿಚ್ ಮಾಡಿದ್ದೀನಿ. ಯಾಕಂದರೆ ಮಂಡೆ ಹೋದರೆ ಅಂದರೆ ನಾವೆಲ್ಲ ಮನೆಯಲ್ಲೇ ಹಾಕುವಂಥ ಕಾಲರ್ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಂಡಾಗ ಫ್ರಂಟಲ್ಲಿ ಮತ್ತು ಹುಕ್ಸ್ ಹಾಕೋದಕ್ಕೆ ಓಪನ್ ಆಗಿ ಇಟ್ಕೊಳ್ಳಲ್ಲ. ಯಾಕಂದರೆ ಸುಮ್ಮನೆ ಅದು ವೇಸ್ಟು, ಚೆನ್ನಾಗೂ ಕಾಣಿಸಲ್ಲ ಅಂದ್ಬಿಟ್ಟು ಇದು ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಕೊಟ್ಟೆ ಅಷ್ಟೇ. ನೋಡಿ, ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗೂ ಸಹಿತ ಹುಕ್ಸ್ ಪಟ್ಟಿನ ಕೊಡ್ಬೋದು. ಫಸ್ಟು ಈ ರೀತಿ ಒಳಗಡೆ ಸೇರಿಸ್ಕೊಂಡು ಒಂದು ಸೈಡಲ್ಲಿ ಅಂದರೆ ಹುಕ್ಸು ಏನು ಕಾಜಿ ಹಾಕೋ ಸೈಡಲ್ಲಿಂದ ಸೇರಿಸ್ಕೊಳ್ತಾ ಬರಬೇಕು. ಈಗ
ಒಂದು ಸೈಡಲ್ಲಿ ಸ್ವಲ್ಪ ಹೊಲಿದು ಬಿಡಬೇಕು, ಯಾಕಂದರೆ ಹುಕ್ಸ್ ಮಾಡೋದಕ್ಕೆ ಬೇಕಲ್ವ. ಹಾಗಾಗಿ ನೋಡಿ ಈಗ ಆರಾಮಾಗಿ ತಲೆ ಹೋಗಲ್ಲ ಅನ್ನೋ ಚಿಂತೆ ಇಲ್ಲ. ಆದರೆ ಕಾಲರ್ ನೆಕ್ ಡ್ರೆಸ್ಸಲ್ಲಿ ಅಂದರೆ ಯೂನಿಫಾರ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀವು ಶೋಲ್ಡರ್ ಇಟ್ಟರೆ ಶೋಲ್ಡರ್ ಟೈಟ್ ಆಗುತ್ತೆ, ಬಿಟ್ಟರೆ ಮತ್ತು ಏನೂ ಪ್ರಾಬ್ಲಮ್ ಅಷ್ಟೊಂದು ಆಗಲ್ಲ, ಆರಾಮಾಗಿ ಹೊಲಿಬೋದು. ಹಾಗಾಗಿ ಯಾವುದೇ ಟೈಲರ್ ನೀವು ಚೂಡಿ ಅಂದರೆ ಯೂನಿಫಾರ್ಮ್ ಡ್ರೆಸ್ಸನ್ನು ಕೊಟ್ಟರೆ ಹೊಲಿಯಲ್ಲ ಅಂತ ಮಾತ್ರ ಹೇಳಲ್ಲ, ಯಾಕಂದರೆ ತುಂಬ ಈಸಿಯಾಗಿ ಹೊಲಿಬೋದು. ಈಗ ಎಲ್ಲ ರೆಡಿ ಆಯಿತು, ಸ್ಲೀವು ಮತ್ತು ಮುಂದ್ಗಡೆ ಹುಕ್ಸ್ ಹಾಕೋದು ಮತ್ತು ಕಾಲರ್ ರೆಡಿ ಆಯಿತು. ಈಗ ಮುಖ್ಯವಾಗಿ ಇರೋದು ಫ್ರಂಟಲ್ಲಿ ಮಾರ್ಕ್ ಮಾಡೋದು, ಅಂದರೆ ಫಿಟ್ಟಿಂಗ್ ಮಾರ್ಕ್ ಮಾಡೋದು. ನೋಡಿ ಡ್ರೆಸ್ಸನ್ನು ಹಾಸ್ಕೊಂಡಿದ್ದೀನಿ. ಈಗ ಎದೆ ಸುತ್ತಳತೆ ಬಂದುಬಿಟ್ಟು 30 ಇಂಚಿತ್ತು, ಅಂದರೆ ಸ್ವಲ್ಪ ತೆಳುಗೆ ಇದ್ಲಿ ಇವಳು. ಆ ಕಡೆ ಫುಲ್ಲು ಬಂದುಬಿಟ್ಟು 15 ಇಂಚ್ ಬರಬೇಕು. ಅಂದರೆ ಆ ಕಡೆ 2.5 ಇಂಚ್ ಇಟ್ಟೆ ನಾನು, ಈ ಕಡೆ 2.5 ಇಂಚ್ ಇಟ್ಟೆ. ಯಾಕಂದರೆ ಯೂನಿಫಾರ್ಮ್ ಆಗಿರೋದ್ರಿಂದ ಕರೆಕ್ಟು ಕಟ್ ಮಾಡಿಲ್ಲ, ಸ್ವಲ್ಪ ಲೂಸೇ ಇಟ್ಟೆ. ಯಾಕಂದರೆ ಯೂನಿಫಾರ್ಮ್ ಬಟ್ಟೆ ಬಿಡಿ ಅಂತ ಹೇಳ್ತಾರೆ, ಯಾಕಂದರೆ 2 ವರ್ಷ ಬೇಕಾಗಿರುತ್ತಲ್ವ. ಹಾಗಾಗಿ ಸೊಂಟಕ್ಕೂ ಅಷ್ಟೇ ಆ ಕಡೆ 2.5 ಇಂಚು, ಈ ಕಡೆ 2.5 ಇಂಚು ಶೇಪ್ ಹಾಕ್ಕೊಂಡೆ. ಈಗ ಬಂದುಬಿಟ್ಟು ಕಟ್ಟುದ್ದ ಬಂದುಬಿಟ್ಟು 18 ಇಂಚ್ ಇಟ್ಟೆ. ನೋಡಿ ಈಗ ಸೊಂಟದ ಅಗಲ ಅಲ್ಲೂ ಸಹಿತ 1.5 ಇಂಚು ಇಟ್ಟೆ. ಈಗ ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ನೀವು ಫಿಟ್ಟಿಂಗನ್ನು ಆರಾಮ್ ಮಾಡ್ಕೋಬೋದು. ಸ್ಲೀವು ಅಷ್ಟೇ, ನಾವು ಕಂಕ್ಳು ರೌಂಡಿಂಗನ್ನು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಕಂಕ್ಳು ರೌಂಡಿಂಗ್ ತೊಗೊಂಡಿದ್ದೆ, 7.5 ಬಂದಿತ್ತು. ಕಂಕ್ಳು ರೌಂಡಿಂಗ್ 7.5 ಇಟ್ಬಿಟ್ಟು ಸ್ಲೀವಿನ ಸುತ್ತಳತೆ ಬಂದುಬಿಟ್ಟು ಅಂದರೆ ನೋಡಿ ಫಸ್ಟು ಕಂಕ್ಳು ರೌಂಡಿಂಗ್ ಇಟ್ಕೊಳ್ತೀನಿ, ಆಮೇಲೆ ಸ್ಲೀವಿನ ಸುತ್ತಳತೆ 10 ಇಂಚು ಪ್ಲಸ್ ಇದರಲ್ಲಿ ಅರ್ಧ ಮಾಡಿದ್ರೆ 5 ಇಂಚು. ಈ ರೀತಿ ಮಾರ್ಕ್ ಹಾಕೋಬಿಟ್ರೆ ನೀವು ನೀಟಾಗಿ ಹೊಲಿಬೋದು. ನಿಮಗೆ ಮಿಷನ್ ಟೇಬಲ್ ಮೇಲೆ ಹಾಕೋದಕ್ಕೆ ಕಷ್ಟ ಆದರೆ ಈ ರೀತಿ ಟೇಬಲನ್ನು ಅಲ್ಲಿ ನೀವು ಸಹಾಯ ತಗೊಂಡು ಫಿಟ್ಟಿಂಗ್ ಹಾಕ್ಬೋದು. ಬ್ಲೌಸ್ ಫಿಟ್ಟಿಂಗ್ ಆದರೆ ನಾವು ಮಿಷನ್ ಮೇಲೆ ಹಾಕೋಬೋದು, ಆದರೆ ಡ್ರೆಸ್ಸನ್ನು ಸ್ವಲ್ಪ ಕೆಳಗಡೆ ನೆಲದ ಮೇಲೋ ಮತ್ತಿಲ್ಲ ಈ ರೀತಿ ಟೇಬಲ್ ಇದ್ದರೆ ಹಾಕ್ಕೊಂಡ್ರೆ ನೀವು ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೊಡ್ಬೋದು. ಇದೇ ರೀತಿ ನೀವು ಫಿಟ್ಟಿಂಗ್ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. 3 ಸ್ಟಿಚ್ ಹಾಕಿದರೆ ಆರಾಮಾಗಿ ಅವ್ರು ಏನೋ ಲೂಸು ಟೈಟ್ ಆದರೆ ಸರಿ ಮಾಡ್ಕೊಳ್ತಾರೆ. ಈಗ ನೋಡಿ ಸ್ಲೀವಿಂದ ಹೊಲಿಬೇಕು, ಅದಕ್ಕೂ ಮೊದಲು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಡ್ರೆಸ್ ಆಗಲೇ ಹೊಲಿದಾಗೆ ಹೋಯ್ತು. ನಾನು ಇದು ಹೊಲಿಯೋದಕ್ಕೆ ಒಂದು 10 ರಿಂದ 15 ನಿಮಿಷ ಅಷ್ಟೇ ತಗೊಳೋದು, ಆದರೆ ತುಂಬ ವೀಡಿಯೋ ಮಾಡ್ತಾ ವೀಡಿಯೋ ಸರಿಯಾಗಿ ಬರ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ತಾ ಚೆಕ್ ಮಾಡ್ತಾ ಹೊಲಿದ್ರಿಂದ ಒಂದು ಅರ್ಧ ಗಂಟೆ ಅಂದರೆ 30 ನಿಮಿಷ ತಗೊಂಡಿದ್ದೀನಿ. ಇಲ್ಲಾಂದರೆ 20 ನಿಮಿಷದಲ್ಲಿ ಅಂದರೆ ಕರೆಕ್ಟಾಗಿ ಅದ್ರ ಕಡೆನೇ ಗಮನ ಕೊಟ್ಟು ಹೊಲಿದ್ವಿ ಅಂದರೆ ಇನ್ನೂ ಕಡಿಮೆ ಟೈಮಲ್ಲಿ ನಾವು ಸ್ಕೂಲ್ ಯೂನಿಫಾರ್ಮ್ ಅಂದರೆ ಹೊಲಿತೀವಿ. ಈಗ ನೋಡಿ ಅಲ್ಲಿಗೆ ನಿಲ್ಲಿಸ್ಕೊಂಡು 3 ಸ್ಟಿಚ್ಚನ್ನು ಹಾಕಬೇಕು. ನಾವು ಎಲ್ಲಿ ಕಟ್ ಪಾಯಿಂಟ್ ಇಟ್ಟಿದ್ದೀವೋ ಅಲ್ಲಿಂದನೇ 3 ಸ್ಟಿಚ್ ಹಾಕಬೇಕು, ಆಗ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಒಬ್ಬೊಬ್ಬರು ಅದನ್ನು ತುದಿಗೆ ತಂದುಬಿಡ್ತಾರೆ. ಈ ಫಿಟ್ಟಿಂಗ್ ಲೈನ್ ಹಾಕ್ತಿದ್ದಾರೆ ನೋಡಿ, ಅವರು ಪಾಯಿಂಟ್ ಮಾಡೋದಿಲ್ಲ, ಅಂದರೆ 1.5 ಇಂಚಿಗೆ ನಾವು ಅಳತೆ ಮಾಡ್ಕೊಂಡ್ವಲ್ಲ ಹಾಗೆ ನಿಲ್ಲಿಸೋದಿಲ್ಲ. ಅಂದರೆ ಡ್ರೆಸ್ಸು ತುದಿಗೆ ತಂದಾಗ ಅದು ಮಡಚಿ ಹೊಲಿಯೋದಕ್ಕೆ ಕರೆಕ್ಟಾಗಿ ಬರಲ್ಲ. ನೋಡಿ ಈ ರೀತಿ ತಕ್ಕೊಂಡು ಕಟ್ ಮಾಡ್ಕೋಬೇಕು, ಆಗ ಸೈಡಲ್ಲಿ ಮಡಚಿ ಹೊಲಿಯೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. 3 ಸ್ಟಿಚ್ ಹಾಕಿದ್ದೀನಿ, ದಾರ ಖಾಲಿ ಆಯಿತು. ಹಾಗೆಯೇ ದಾರ ತುಂಬಿಸ್ಕೊಂಡು ಮತ್ತೆ ನೋಡಿ ಸೈಡ್ ಈ ರೀತಿ ಮಡ್ಚ್ಕೊಂಡು ಹೊಲಿತಿದ್ದೀವಿ. ಇದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಎಳೆದು ಕೊಡೋದಕ್ಕೆ ಹೋಗಬೇಡಿ, ಅಂದರೆ ಸುಕ್ ಬರುತ್ತೆ. ನಾರ್ಮಲಾಗಿ ಫ್ರೀಯಾಗಿ ಹಿಡ್ಕೊಂಡು ನೀವು ಈ ರೀತಿ ಸ್ಟಿಚ್ ಮಾಡಬೇಕು. ಯಾಕಂದರೆ ಸುಕ್ ಬಂದರೆ ಯೂನಿಫಾರ್ಮ್ ಡ್ರೆಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗೇ ಕಾಣಿಸಲ್ಲ. ಹಾಗಾಗಿ ಸ್ವಲ್ಪ ಎಳಿಬೇಡಿ, ಆರಾಮಾಗಿ ನಿಧಾನವಾಗಿ ಇಟ್ಕೊಂಡು ಹೊಲಿರಿ. ನೋಡಿ ತುಂಬ ಎಳೆದಾಗ ಸುಕ್ ಬರುತ್ತೆ. ಫ್ರೆಂಡ್ಸ್, ಹೇಗೆ ಅನಿಸಿದೆ ಯೂನಿಫಾರ್ಮ್ ಸ್ಟಿಚ್ಚಿಂಗು ಹಾಗೆ ನನಗೆ ಕಮೆಂಟ್ ಮಾಡಿ. ಹೀಗೆ ಡಬಲ್ ಸ್ಟಿಚ್ ಸಹಿತ ಹಾಕೋಬೋದು ಅಥವಾ ಸಿಂಗಲ್ ಸ್ಟಿಚ್ ಸಹಿತ ಹಾಕೋಬೋದು. ಈ ಕಟ್ಸಲ್ಲಿ ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ, ಸಿಂಗಲ್ ಸ್ಟಿಚ್ಚು ಡಬಲ್ ಸ್ಟಿಚ್ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ನೀಟಾಗಿ ಫಿನಿಶಿಂಗ್ ಬೇಕು ಅಂದರೆ ಈ ರೀತಿ ಕಟ್ಟು ಹೊಲಿದಿರ್ತೀರಲ್ವ, ತುದಿಗೆ ಒಂದು ಬೇಕಿದ್ರೂ ಹಾಕೋಬೋದು. ಈಗ ತುಂಬ ಜನ ತುದಿ ಸ್ಟಿಚ್ ಬೇಡ ಅಂತ ಹೇಳ್ತಾರೆ. ಈಗ ನಾನು ನೋಡಿ ಈಗ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಮಡಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಬಟ್ಟೆ ಡ್ಯಾಮೇಜ್ ಬಂದಿರೋದ್ರಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಏನೋ ಥರ ಬಂದಿತ್ತು, ಬಟ್ಟೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೈಡಲ್ಲಿ. ಆ ಬಟ್ಟೆ ಈ ಕಡೆ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ಕಟ್ ಮಾಡಿ ತೆಗೆದು ಹಾಗೆಯೇ ಸ್ಟಿಚ್ ಮಾಡ್ತಾ ಇದ್ದೀನಿ.
ಹಾಗೆ ನಿಮ್ಮೂರಲ್ಲೂ ಯೂನಿಫಾರ್ಮ್ ಡ್ರೆಸ್ ಬರುತ್ತಾ, ನೀವು ಎಷ್ಟು ದುಡ್ಡು ತೊಗೊಳ್ತೀರ ಅಂತ ಕಮೆಂಟ್ ಮಾಡಿ. ನಾನು ಎಷ್ಟು ವರ್ಷ ಆಯಿತು ಯೂನಿಫಾರ್ಮ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಒಂದು 10-15 ವರ್ಷ ಆಯಿತು. ನಾವು ಟೈಲರಿಂಗ್ ಕಲಿತಾಗ ನಮಗೇನು ಇದೆಲ್ಲ ಹೊಲಿಯೋದನ್ನು ಹೇಳ್ಕೊಟ್ಟಿಲ್ಲ. ನಾವೇ ಸಹಿತ ಹೊಲಿದು ಅಭ್ಯಾಸ ಮಾಡ್ಕೊಂಡ್ವಿ. ನಮಗೆ ಹೇಳ್ಕೊಟ್ಟಿರೋದು ಟೈಲರಿಂಗ್ ಕ್ಲಾಸಲ್ಲಿ ಬಂದುಬಿಟ್ಟು ಬ್ಲೌಸು ಮತ್ತು ಡ್ರೆಸ್ಸು ಅಷ್ಟೇ ಹೇಳ್ಕೊಟ್ಟಿರೋದು. ನಾವು ಅದು ಸಹಿತ ಸಾದಾ ಬ್ಲೌಸ್ ಕಲ್ತಿದ್ವಿ. ಈ ಥರ ಲೈನಿಂಗ್ ಬ್ಲೌಸೆಲ್ಲ ನಾವೇ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿರೋದು. ನೋಡಿ, ಈ ರೀತಿ ಮಡಚಿ ಹೊಲ್ಕೋಬೇಕು ಯೂನಿಫಾರಮು. ಈಗಂತೂ ಪ್ರತಿಯೊಂದು ಟ್ರೈ ಮಾಡ್ತೀವಿ, ಯಾಕಂದರೆ ಟ್ರೈ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ನಮಗೆ ಹೊಲಿಯೋಕ್ಕೆ ಬರಲ್ಲ ಅಂಥೇಳಿ ವಾಪಸ್ ಕಳ್ಸೋಕ್ಕಿಂತ ಈಸ್ಕೊಂಡು ಈಗ ಎಷ್ಟೆಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕಿರ್ತಾರೆ, ನಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನ ನೋಡಿ ಗ್ಯಾರಂಟಿ ಹೊಲಿಬೋದು. ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಥರ ಬಟ್ಟೆ ಬಂದರೂ ಸಹಿತ ವಾಪಸ್ ಕಳ್ಸೋಕೆ ಹೋಗಬೇಡಿ. ನೀವು ಆ ಬಟ್ಟೆನ ಈಸ್ಕೊಂಡು ನೀವು ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಹೊಲೀರಿ. ಯಾಕಂದರೆ ಎಲ್ಲ ಥರ ಮೆಥಡನ್ನು ಯೂಟ್ಯೂಬಲ್ಲಿ ಹೇಳ್ಕೊಟ್ಟಿರ್ತಾರೆ. ಯೂಟ್ಯೂಬನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಿದೆ. ಯಾರೆಲ್ಲ ಇನ್ನೂ ಹೆಚ್ಚೆಚ್ಚು ನೋಡಿ ಕಲಿಬೇಕು ಟೈಲರಿಂಗ್ ಅಂತಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಹೆಚ್ಚೆಚ್ಚು ಚೆನ್ನಾಗಿಯೇ ಬಟ್ಟೆ ಸ್ಟಿಚ್ ಮಾಡ್ಬೋದು. ನೋಡಿ ಎಷ್ಟು ಈಸಿ ಇದೆ, ಬ್ಲೌಸಿಗಿಂತನೂ ಈಸಿ. ಯಾಕಂದರೆ ಬ್ಲೌಸಲ್ಲಿ ಫಿಟ್ಟಿಂಗ್ ಅಂದರೆ ಫಿಟ್ಟಿಂಗ್ ಅಂತ ಬೇಕು ಅಂತಾರೆ. ಬ್ಲೌಸಲ್ಲಿ ಫಿಟ್ಟಿಂಗ್ ಬೇಕೇ ಬೇಕು ಅಂತ ಕೇಳ್ತಾರೆ. ಆದರೆ ಡ್ರೆಸ್ಸಲ್ಲಿ, ಯೂನಿಫಾರ್ಮ್ ಡ್ರೆಸ್ಸಲ್ಲಿ ಆ ರೀತಿ ಇರೋದಿಲ್ಲ. ನೀವು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ಬೋದು. ಅದರಿಂದ ನಾನು ಹೇಳೋದೇನು ಅಂದರೆ, ನಿಮಗೆ ಎಷ್ಟೇ ಯೂನಿಫಾರ್ಮ್ ಡ್ರೆಸ್ ಬಂದರೂ ಸಹಿತ ಬಿಡೋದಕ್ಕೆ ಹೋಗಬೇಡಿ, ತೊಗೊಂಡು ಸ್ಟಿಚ್ ಮಾಡಿ. ಕಡಿಮೆ ಟೈಮಲ್ಲಿ ತುಂಬ ನೀಟಾಗಿ ಹೊಲಿದ್ಕೊಟ್ಟು ನೀವು 350 ತೊಗೋಬೋದು, 450 ತೊಗೋಬೋದು, 500 ರೂಪಾಯಿ ತೊಗೋಬೋದು. ನಿಮ್ಮ ಊರಲ್ಲಿ ಎಷ್ಟು ನಡೀತಿದೆ ಅಂತೇಳ್ಬಿಟ್ಟು ಅಷ್ಟು ತೊಗೋಬೋದು. ಒಂದೊಂದು ಊರಲ್ಲಿ ಯೂನಿಫಾರ್ಮ್ ಸ್ಟಿಚ್ ಮಾಡೋದಕ್ಕೆ 250 ಅಂದರೆ 250 ರೂಪಾಯಿ ತಗೊಳ್ತಾರೆ. ಒಂದೊಂದು ಊರಲ್ಲಿ 350 ತಗೊಳ್ತಾರೆ. ಒಂದೊಂದು ಊರಲ್ಲಿ 500 ರೂಪಾಯಿ ತಗೊಳ್ತಾರೆ. ಇನ್ನು ಕೆಲವು ಊರಲ್ಲಿ ಇನ್ನೂ ಜಾಸ್ತಿ ಇದೆಯೋ ನಂಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಇಷ್ಟು ರೇಟ್ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಯೂನಿಫಾರ್ಮ್ ರೆಡಿ ಆಯಿತು. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ನೋಡಿ, ಸ್ಟಿಚಿಂಗ್ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.